ನಮಸ್ಕಾರ ವೀಕ್ಷಕರೇ, ಧರ್ಮಸ್ಥಳ ಹೆಣಹೂತ ಪ್ರಕರಣ ಕೇವಲ ವಿಧಾನಸೌಧದ ಸದನದಲ್ಲಿ ಮಾತ್ರ ಅಲ್ಲ, ಈಗ ಕೇಂದ್ರದ ಗೃಹ ಸಚಿವಾಲಯದ ಅಂಗಳಕ್ಕೂ ಹೋಗಿದೆ. ಅಮಿತ್ ಶಾ ಅಂಗಳಕ್ಕೆ ಸೇರಿದ ಧರ್ಮಸ್ಥಳ ದೂರು ಒಂದು ಗುಂಪಿನಿಂದ ಧರ್ಮಸ್ಥಳದ ವಿರುದ್ಧ ಅಥವಾ ಧರ್ಮಸ್ಥಳದ ಪಾವಿತ್ರ್ಯತೆಗೆ ಹಾಳು ಮಾಡುವ ಸಂಚು. ಅಮಿತ್ ಶಾ ಅಂಗಳಕ್ಕೆ ಧರ್ಮಸ್ಥಳ ದೂರು. ಅಮಿತ್ ಶಾ ಕೇಂದ್ರ ಗೃಹ ಸಚಿವ. ಒಂದು ಗುಂಪಿನಿಂದ ವ್ಯವಸ್ಥಿತವಾದ ಪಾವಿತ್ರ್ಯತೆಯನ್ನ ಹಾಳು ಮಾಡುವ ಸಂಚು ವ್ಯಕ್ತವಾಗಿದೆ. ಖುದ್ದು ಡಿಸಿಎಂ ಡಿಕೆಶಿಯಿಂದ ಷಡ್ಯಂತ್ರದ ಆರೋಪವೂ ಕೂಡ ಕೇಳಿಬಂದಿತ್ತು. ಯೂಟ್ಯೂಬರ್ಸ್ಗೆ ವಿದೇಶಿ ಹಣಕಾಸು ನೆರವು ಅನ್ನೋ ಆರೋಪವೂ ಇದೆ. ಹಣಕಾಸು ಮೂಲಗಳ ಪ್ರಕಾರ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆ ನಡೆಸಬೇಕು. ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಕಂಪ್ಲೇಂಟ್ ಒಂದು ದಾಖಲಾಗಿದೆ. ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಪತ್ರವನ್ನು ಬರೆದಿದ್ದಾರೆ. ಅನಾಮಿಕ ದೂರುದಾರನ ಮಾತು ನಂಬಿ ಎಸ್ಐಟಿ ರಚನೆ ಮಾಡ್ತು. ಇಡೀ ಸರ್ಕಾರ ಅನಾಮಿಕ ವ್ಯಕ್ತಿಗೆ ಶರಣಾದಂತೆ ಕಾಣ್ತಾ ಇದೆ. ಆ ಪತ್ರದಲ್ಲಿ ಉಲ್ಲೇಖ ಇರೋದು ಬಾಹುಬಲಿ ಬೆಟ್ಟದ ಎಲ್ಲೆಂದರಲ್ಲಿ ಗುಂಡಿ ತೋಡಲಾಗಿದೆ. ತಮಿಳುನಾಡು ಕಾಂಗ್ರೆಸ್ ರಾಜಕಾರಣಿಯ ಪಾತ್ರದ ಆರೋಪ. ಈ ಎಲ್ಲವುಗಳ ಬಗ್ಗೆ ತನಿಖೆ ನಡೆಸಬೇಕು ಎಂದು ಕೋರಿ ಪೂಜಾರಿ ಪತ್ರ ಬರೆದಿದ್ದಾರೆ. ಅಮಿತ್ ಶಾ ಅಂಗಳಕ್ಕೆ ಧರ್ಮಸ್ಥಳ ದೂರು. ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮುಂದೆ ಮುಸುಕುದಾರಿ ವ್ಯಕ್ತಿಯೊಬ್ಬ ಮೌಖಿಕವಾಗಿಯೋ ಅಥವಾ ಲಿಖಿತವಾಗಿಯೋ ನ್ಯಾಯಾಧೀಶರ ಮುಂದೆ, ಸ್ವತಃ ನ್ಯಾಯಾಧೀಶರ ಮುಂದೆ ಹಾಜರಾಗಿ ಆತನೇ ಹೇಳಿಕೆಯನ್ನು ಕೊಟ್ಟಿದ್ದ. ಅದನ್ನು ಆಧರಿಸಿ ಬೆಳ್ತಂಗಡಿ ಅಥವಾ ಧರ್ಮಸ್ಥಳ ಠಾಣೆಯಲ್ಲಿ FIR ದಾಖಲಾಗುತ್ತೆ. ಅದನ್ನು ಆಧರಿಸಿ ಎನ್ಕ್ವೈರಿ ಶುರುವಾಗುತ್ತೆ. ಸರ್ಕಾರಕ್ಕೂ ಒತ್ತಡ ಹೇರಲಾಗುತ್ತೆ. ಸರ್ಕಾರ ಅದಾದ ನಂತರ SIT ರಚನೆಯನ್ನು ಮಾಡಿತು. ಇದನ್ನು ಮುಂದಿಟ್ಟುಕೊಂಡು ಒಂದು ಸ್ಥಳದ ಪಾವಿತ್ರ್ಯತೆಯನ್ನು ಹಾಳು ಮಾಡುವ ಸಂಚು ಒಂದು ವರ್ಗಕ್ಕಿದೆ. ಆ ವರ್ಗಕ್ಕೆ ವಿದೇಶಿ ಹಣ ವಿನಿಮಯ ಆಗ್ತಿರಬಹುದು ಅನ್ನೋ ಅಂದಾಜು ಶ್ರೀನಿವಾಸ್ ಪೂಜಾರಿ ಅವರದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ದಾಖಲೆಗಳನ್ನು ಆ ಪತ್ರದಲ್ಲಿ ಲಗತ್ತಿಸಿದಾರ ಅಂತ ಕೇಳಿದ್ರೆ ಇಲ್ಲ. ಅದಕ್ಕೆ ಸಂಬಂಧಪಟ್ಟಾದಂತಹ ಯಾವುದಾದ್ರೂ ಪ್ರೂಫ್ಗಳನ್ನು ಆ ಪತ್ರದಲ್ಲಿ ಲಗತ್ತಿಸಿ ಕಳುಹಿಸಿಕೊಡಲಾಗಿದೆಯಾ ಅಂತ ಕೇಳಿದ್ರೆ ಇಲ್ಲ. ಯೂಟ್ಯೂಬರ್ಸ್ಗಳಿಗೆ ಹಣ ಬರ್ತಾ ಇದೆ ಅನ್ನೋ ಆರೋಪ ಲಿಖಿತವಾಗಿ ಪತ್ರದಲ್ಲಿ ಉಲ್ಲೇಖ ಇದೆ. ಅದನ್ನು ತನಿಖೆ ಮಾಡಬೇಕು. ತನಿಖೆ ಮುಖಾಂತರ ಹೊರಬರಲಿದೆ. ಯಾರು ತನಿಖೆ ಮಾಡಬೇಕು? ಪ್ರತ್ಯೇಕ ತನಿಖಾ ಸಂಸ್ಥೆ, ಅರ್ಥಾತ್ ಅದು ಕೂಡ ಸೆಂಟ್ರಲ್ ಗೌರ್ಮೆಂಟ್ನ ಅಧೀನಕ್ಕೆ ಬರುವಂತಹದ್ದು. ಜಾರಿ ನಿರ್ದೇಶನಾಲಯ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆ ಮಾಡಬೇಕು ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖ. ಮಾಜಿ ಸಚಿವ, ಹಾಲಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ. ಸೊ ಇವೆಲ್ಲದರ ನಡುವೆ ನಮಗೆ ಕಾಡ್ತಾ ಇರುವಂಥ ಪ್ರಶ್ನೆ ಏನು? ಯೂಟ್ಯೂಬರ್ಗಳಿಗೆ ವಿದೇಶಿ ಹಣ ಬರಬೇಕು ಅಂತ ಹೇಳಿದ್ರೆ ಒಂದು ಪ್ರತ್ಯೇಕತಾವಾದ ಈ ದೇಶದಲ್ಲಿ ಇರಬೇಕು. ಪ್ರತ್ಯೇಕತಾವಾದ ಅಂತ ಹೇಳಿದ್ರೇನು? ಒಂದು ಕಮ್ಯುನಿಸಂ ಅಥವಾ ಮೂಲಭೂತವಾದ. ಈ ಎರಡು ವಾದಗಳ ನಡುವೆ ನಿರೀಶ್ವರವಾದ. ಈ ಮೂರು ಕಾರಣಗಳನ್ನು ಒಳಗೊಂಡು ಮಾತ್ರ ವಿದೇಶಿಗಳು ಫಂಡ್ ಮಾಡ್ತಾರೆ ಅನ್ನೋ ಸಾಂಪ್ರದಾಯಿಕವಾದ ನಂಬಿಕೆ ನಮ್ಮಲ್ಲಿದೆ. ಅಥವಾ ಏನು ನಕ್ಸಲಿಸಂ, ನಕ್ಸಲರಿಗೂ ಕೂಡ ಬೇರೆ ಬೇರೆ ಕಡೆಗಳಿಂದ ಹಣ ಬರುತ್ತೆ, ಹಣ ವರ್ಗಾವಣೆ ಆಗುತ್ತೆ. ಬೇರೆ ಬೇರೆ ಎಡಪಂಥೀಯ ರಾಜಕೀಯ ಪಕ್ಷಗಳಿಂದ ನಕ್ಸಲಿಸಂ ಅನ್ನು ಸೃಷ್ಟಿ ಮಾಡಲಾಗಿದೆ ಅನ್ನೋ ಆರೋಪಗಳೆಲ್ಲ ಇದೆ. ಸೊ ಈ ಪ್ರಕರಣದಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸೋದಕ್ಕೆ ವಿದೇಶಿ ಹಣ ವಿನಿಮಯ ಆಗ್ತಾ ಇದೆ, ವಿದೇಶಿ ಹಣ ವರ್ಗಾವಣೆ ಆಗ್ತಾ ಇದೆ ಅನ್ನೋ ಖೋಟಾರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅಮಿತ್ ಶಾಗೆ ಪತ್ರ ಬರೆಯಲಾಗಿದೆ. ಇನ್ನು ಅದು ಕೇಂದ್ರ ಗೃಹ ಸಚಿವಾಲಯ ಅದನ್ನು ಹೆಂಗೆ ಪರಿಗಣಿಸಿಕೊಳ್ಳುತ್ತೆ? ಒಂದು ರಾಜ್ಯದ ಅತ್ಯಂತ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂತಹ ಧರ್ಮಸ್ಥಳದ ಪ್ರಕರಣವನ್ನು ಇಗ್ನೋರ್ ಮಾಡಿದರೆ ಬಹುಸಂಖ್ಯಾತರ ವೋಟ್ ನಷ್ಟ ಆಗುತ್ತೆ. ಒಂದು ವೇಳೆ ಗಂಭೀರವಾಗಿ ಪರಿಗಣಿಸಿಕೊಂಡ್ರೆ ಬೇರೆ ಬೇರೆ ರಾಜ್ಯದ ಅಲ್ಪಸಂಖ್ಯಾತರ ಮತಕ್ಕೂ ಕೂಡ ಡ್ಯಾಮೇಜ್. ಈ ಬಗ್ಗೆಯೂ ಕೂಡ ಗೃಹ ಸಚಿವಾಲಯ ಯೋಚನೆ ಮಾಡುತ್ತಾ ಗೊತ್ತಿಲ್ಲ. ಒಟ್ಟಾರೆ DCM DK ಶಿವಕುಮಾರ್ ಹೇಳಿದಂತೆ ರಾಜಕೀಯದಲ್ಲಿ ಧರ್ಮ ಇರಬೇಕು, ಆದರೆ ಧರ್ಮದ ಒಳಗೆ ರಾಜಕೀಯ ಇರಬಾರ್ದು ಅಂದಂಗೆ. ಸೊ ಈ ವಿಚಾರದಲ್ಲಿ ಮತ್ತೆ ಪೊಲಿಟಿಕಲ್ ತಿರುವನ್ನು ಪಡೆದುಕೊಳ್ಳುತ್ತಾ ಗೊತ್ತಿಲ್ಲ. ಒಟ್ಟಾರೆ ಈ ಪ್ರಕರಣದಲ್ಲಿ ಯೂಟ್ಯೂಬರ್ಗಳಿಗೆ ಹಣಕಾಸು ವಿನಿಮಯ ಆಗ್ತಾ ಇದೆ, ವಿದೇಶಿ ಹಣಗಳು ಬರ್ತಾ ಇದೆ.
ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಕಂಪ್ಲೇಂಟ್ ಹೋಗಿದೆ. ಉಡುಪಿ ಚಿಕ್ಕಮಗಳೂರು ಸಂಸದರಾದಂಥ ಕೋಟ ಶ್ರೀನಿವಾಸ್ ಪೂಜಾರಿ ಪತ್ರವನ್ನು ಬರೆದಿದ್ದಾರೆ. ಅನಾಮಿಕ ದೂರುದಾರನ ಮಾತು ನಂಬಿ SIT ರಚನೆ ಮಾಡಲಾಯಿತು. ಇಡೀ ಸರ್ಕಾರ ಅನಾಮಿಕ ವ್ಯಕ್ತಿಗೆ ಶರಣಾದಂತೆ ಕಾಣ್ತಾ ಇದೆ. ಬಾಹುಬಲಿ ಬೆಟ್ಟದ ಎಲ್ಲೆಂದರಲ್ಲಿ ಗುಂಡಿ ತೋಡಲಾಗಿದೆ. ತಮಿಳುನಾಡು ಕಾಂಗ್ರೆಸ್ ರಾಜಕಾರಣಿಯ ಪಾತ್ರದ ಆರೋಪವೂ ಕೂಡ ಇದರಲ್ಲಿ ಕೇಳಿ ಬಂದಿದೆ. ಈ ಎಲ್ಲವುಗಳ ಬಗ್ಗೆ ತನಿಖೆ ನಡೆಸಬೇಕು ಎಂದು ಕೋರಿದ್ದಾರೆ ಪೂಜಾರಿ. ಒಟ್ಟಾರೆ ಆ ಪತ್ರ ಇನ್ಯಾವ ಮಜಲಿನತ್ತ ಸಾಗುತ್ತೋ ಗೊತ್ತಿಲ್ಲ, ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.